ಸಪ್ತ ಸಾಗರದ ನೀರು, ನೇಪಾಳದ ಶಿಲೆ, ಪಾಕ್ ಹಿಂದೂಗಳ ಪ್ರೀತಿ, ಅಮೆರಿಕನ್ನರ ಭಕ್ತಿ, ರಾಮ ಮಂದಿರ ಉದ್ಘಾಟನೆಗೆ ಕಾಯುತ್ತಿರುವ ವಿಶ್ವ. ಸ್ನೇಹಿತರೆ, ರಾಮ ಮಂದಿರದ ಉದ್ಘಾಟನೆಗಾಗಿ ಇದೀಗ ದಿನಗಣನೆ ಶುರುವಾಗಿದೆ. ಇಂತಹದೊಂದು ರಾಮ ಮಂದಿರದ ನಿರ್ಮಾಣಕ್ಕಾಗಿ ಇಡೀ ವಿಶ್ವವೇ ಕಾತುರದಿಂದ ಕಾಯ್ತಾ ಇದೆ. ಯಾಕಂದ್ರೆ ಈ ರಾಮ ಮಂದಿರದ ನಿರ್ಮಾಣಕ್ಕೆ ಇಡೀ ವಿಶ್ವದ ಕೊಡುಗೆ ಇದೆ ಸ್ನೇಹಿತರೆ. ರಾಮ ಮಂದಿರದ ನಿರ್ಮಾಣಕ್ಕಾಗಿ ಸಪ್ತ ಸಾಗರದ ನೀರು, ನೇಪಾಳದ ಶಿಲೆ, ಪಾಕಿಸ್ತಾನದ ಹಿಂದೂಗಳ ಪ್ರೀತಿ, ಅಮೆರಿಕದ ಭಕ್ತರ ಪ್ರೀತಿ ಇವೆಲ್ಲವೂ ಸೇರಿ ಇದೀಗ ರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ. ವಿಶ್ವದ ದೊಡ್ಡಣ್ಣ ಎಂದೇ ಕರೆಸಿಕೊಳ್ಳುವಂತಹ ಅಮೆರಿಕದಲ್ಲಿ ಇದೀಗ 1000 ದೇವಾಲಯಗಳಲ್ಲಿ ನಮ್ಮ ರಾಮ ಮಂದಿರದ ನಿರ್ಮಾಣ ಸಂದರ್ಭ ಏನಿದೆ ಅದನ್ನ ನೇರ ಪ್ರಸಾರ ಮಾಡಲಾಗ್ತಾ ಇದೆ. ಹಾಗಾದ್ರೆ ವಿಶ್ವದೆಲ್ಲೆಡೆ ರಾಮ ಜಪ ಶುರುವಾಗಿದ್ಯಾಕೆ? ರಾಮನಿಗೂ ವಿಶ್ವಕ್ಕೂ ಇರುವಂತಹ ಸಂಬಂಧವೇನು? ಅದೆಲ್ಲವನ್ನ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಸ್ನೇಹಿತರೆ, ರಾಮ ಮಂದಿರದ ಉದ್ಘಾಟನೆಗಾಗಿ ಕ್ಷಣಗಣನೆ ಶುರುವಾಗಿದೆ. ಇಡೀ ವಿಶ್ವವೇ ಇಂತಹದೊಂದು ಕ್ಷಣಕ್ಕಾಗಿ ಕಾಯ್ತಿದೆ. ಭಾರತೀಯ ಹಿಂದೂಗಳ ಹೃದಯದಲ್ಲಿ ನೆಲೆಸಿರುವ ರಾಮ ಮಂದಿರದ ಉದ್ಘಾಟನೆಗಾಗಿ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಜನವರಿ 22ರಂದು ಇದರ ಉದ್ಘಾಟನೆ ನಡೆಯಲಿದೆ. ಇದರ ನಡುವೆ ಹಲವಾರು ವಿಚಾರಗಳು ಮುನ್ನೆಲೆಗೆ ಬರ್ತಿವೆ. ವಿಶೇಷವಾಗಿ ರಾಮ ಮಂದಿರದ ನಿರ್ಮಾಣದ ಭವ್ಯತೆ, ರಾಮ ಮಂದಿರ ಕಟ್ಟಡದ ತಂತ್ರಜ್ಞಾನ ಸೇರಿ ಹಲವಾರು ವಿಚಾರಗಳು ಚರ್ಚೆಯಾಗ್ತಿವೆ. ಅಲ್ಲದೆ ಇಂತಹದೊಂದು ಕ್ಷಣಕ್ಕಾಗಿ ಇಡೀ ವಿಶ್ವವೇ ಕಾಯುತ್ತಿದೆ ಅಂದ್ರೆ ನಂಬ್ತೀರಾ? ಖಂಡಿತವಾಗಿಯೂ ಇಡೀ ವಿಶ್ವ ಕಾಯ್ತಿದೆ. ಯಾಕಂದ್ರೆ ಈ ರಾಮ ಮಂದಿರ ಏನಿದೆ ಅದರ ನಿರ್ಮಾಣಕ್ಕಾಗಿ ಇಡೀ ವಿಶ್ವವೇ ಕೊಡುಗೆಯನ್ನ ನೀಡಿದೆ. ಅದನ್ನ ಸಾಕ್ಷಿ ಸಮೇತ ಮುಂದಿಡುವಂತ ಕೆಲಸವನ್ನ ನಾವೀಗ ಮಾಡ್ತೀವಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರಲಿ, ರಾಮ ಮಂದಿರಕ್ಕೆ ಬಳಸಲಾಗಿರುವಂತಹ ಶಿಲೆಗಳೇನಿವೆ ಅವುಗಳನ್ನ ಕೆಲವೊಂದನ್ನ ನೇಪಾಳದ ಶಾಲಿಗ್ರಾಮದಿಂದ ತರಲಾಗಿದೆ. ನಮ್ಮೆಲ್ಲರಿಗೂ ಗೊತ್ತಿರುವಂತೆ ರಾಮಾಯಣಕ್ಕೂ ನೇಪಾಳಕ್ಕೂ ಅವಿನಾಭಾವ ಸಂಬಂಧವಿದೆ. ಸೀತಾಮಾತೆಯ ತವರೂರೇ ನೇಪಾಳ. ಅಲ್ಲಿನ ಬಹುತೇಕ ವ್ಯಾಪಾರಸ್ಥರು ಭಾರತದ ಹಿಂದೂ ಧರ್ಮವನ್ನ ಬೆಂಬಲಿಸುತ್ತಾರೆ. ಅದಷ್ಟೇ ಅಲ್ಲದೆ ಅಯೋಧ್ಯೆಯ ರಾಮನ ಮಂದಿರ ಏನ್ ನಿರ್ಮಾಣ ಆಗ್ತಿದೆ ಇದೊಂದು ನಮ್ಮ ಹೆಮ್ಮೆಯ ವಿಚಾರ ಅಂತ ಕೂಡ ಹೇಳಿಕೊಳ್ತಿದ್ದಾರೆ. ಇನ್ನು ಶ್ರೀಲಂಕಾ ಮತ್ತು ಶ್ರೀರಾಮನಿಗೆ ಎಂತಹ ಸಂಬಂಧ ಅಂತ ನೀವು ಕೇಳಬಹುದು. ಅದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದೇ. ಶ್ರೀಲಂಕಾದಲ್ಲಿ ಇರುವಂತಹ ಏನು ಅಶೋಕವನ ಇದೆ ಇದು ರಾಮನ ಮತ್ತು ರಾಮಾಯಣಕ್ಕೆ ಸಂಬಂಧಪಟ್ಟಂತ ಅವಿಭಾಜ್ಯ ಅಂಗ. ಹೌದು ಸ್ನೇಹಿತರೆ, ಈ ರಾಮಾಯಣದಲ್ಲಿ ಬರುವಂತಹ ಪ್ರಮುಖ ಒಂದು ಪಾತ್ರ ಅಂದ್ರೆ ಸೀತಾಮಾತೆ ಏನಿದ್ದಾರೆ ಮತ್ತೆ ಆಕೆಯನ್ನ ಅಪಹರಣ ಮಾಡಿದಂತಹ ರಾವಣ ಏನಿದ್ದಾನೆ ಈತ ಶ್ರೀಲಂಕಾಕ್ಕೆ ಆಕೆಯನ್ನ ಒತ್ತಿಕೊಂಡು ಹೋಗ್ತಾನೆ ಹಾಗೂ ಅಶೋಕವನದಲ್ಲಿ ಅಂದ್ರೆ ಸೀತಾಮಾತೆಯನ್ನ ಇರಿಸುವಂತ ಕೆಲಸವನ್ನ ಮಾಡ್ತಾರೆ. ಸೊ ಆ ಕಾರಣದಿಂದ ಅಲ್ಲಿಯೂ ಕೂಡ ರಾಮ ಏನಿದ್ದಾನೆ, ರಾಮನ ಭಕ್ತರು ಶ್ರೀಲಂಕಾದಲ್ಲಿದ್ದಾರೆ. ಅವರೂ ಕೂಡ ಇದೀಗ ರಾಮ ಮಂದಿರದ ಉದ್ಘಾಟನೆಗಾಗಿ ಕಾಯ್ತಾ ಇದ್ದಾರೆ. ಇನ್ನು ಥಾಯ್ಲೆಂಡ್ ವಿಚಾರಕ್ಕೆ ಬಂದ್ರೆ ಥಾಯ್ಲೆಂಡ್ ನಲ್ಲಿ ಕೂಡ ಹಿಂದೂಗಳು ಹೆಚ್ಚಾಗಿದ್ದಾರೆ. ಹಿಂದೂಗಳ ವಿಚಾರ ಕೂಡ ಹೆಚ್ಚಾಗಿದ್ದು ಅಲ್ಲೂ ಕೂಡ ರಾಮ ಮಂದಿರದ ನಿರ್ಮಾಣಕ್ಕಾಗಿ ತುಂಬಾ ಜನರು ಕಾಯ್ತಾ ಇದ್ದಾರೆ. ಇನ್ನು ಸ್ನೇಹಿತರೆ, ಇಂಡೋನೇಷ್ಯಾದಲ್ಲಿ ಕೂಡ ಹಲವಾರು ಹಿಂದೂ ದೇವಾಲಯಗಳಿವೆ. ಹಿಂದೂ ದೇವಾಲಯದ ಜೊತೆ ಅಲ್ಲಿ ರಾಮನ ಮೇಲೆ ಹೆಚ್ಚು ನಂಬಿಕೆಯನ್ನ ಇರುವಂತಹ ಕಾರಣಕ್ಕೆ ಇದೀಗ ಇಂಡೋನೇಷ್ಯಾ ಕೂಡ ರಾಮ ಮಂದಿರದ ಉದ್ಘಾಟನೆಗಾಗಿ ಕಾಯುತ್ತಿದೆ. ಇನ್ನು ಸ್ನೇಹಿತರೆ, ಈಗಾಗಲೇ ಹೇಳಿದಂತೆ ಥಾಯ್ಲೆಂಡ್ ನಲ್ಲಿ ಕೇವಲ ಹಿಂದೂಗಳು ಮಾತ್ರವಲ್ಲದೆ ಅಲ್ಲಿ ನಮ್ಮ ಹಬ್ಬಗಳೇನಿದೆ ಅವುಗಳನ್ನು ಕೂಡ ಆಚರಿಸುವಂತಹ ಕೆಲಸ ನಡೀತಾ ಇದೆ. ನಾವು ಇಲ್ಲಿ ಏನು ನಮ್ಮ ಭಾರತದಲ್ಲಿ ದೀಪಾವಳಿಯನ್ನ ಆಚರಿಸ್ತೀವಿ, ಕಾರ್ತಿಕ ಪೂರ್ಣಿಮವನ್ನ ಆಚರಿಸ್ತೀವಿ, ಅದೆಲ್ಲವನ್ನು ಕೂಡ ಥಾಯ್ಲೆಂಡ್ ನಲ್ಲಿ ಆಚರಿಸಲಾಗುತ್ತೆ. ಇನ್ನೊಂದು ವಿಚಾರ ಏನ್ ಗೊತ್ತಾ ಸ್ನೇಹಿತರೆ, ಈ ಥಾಯ್ಲೆಂಡ್ ಇದೆಯಲ್ಲ, ಈ ಥಾಯ್ಲೆಂಡ್ ಕೂಡ ನಮ್ಮ ರಾಮ ಮಂದಿರ ನಿರ್ಮಾಣಕ್ಕೆ ಮಣ್ಣನ್ನ ಕಳಿಸುವಂತ ಕೆಲಸ ಮಾಡಿದೆ. ಅದಷ್ಟೇ ಅಲ್ಲದೆ ಅಲ್ಲಿನ ಪವಿತ್ರ ಜಲವನ್ನು ಕೂಡ ನಮ್ಮ ರಾಮ ಮಂದಿರ ನಿರ್ಮಾಣಕ್ಕೆ ಕಳಿಸುವಂತ ಕೆಲಸವನ್ನ ಥಾಯ್ಲೆಂಡ್ ಮಾಡಿದೆ. ಇನ್ನು ಸ್ನೇಹಿತರೆ, ನಮ್ಮ ರಾಮ ಮಂದಿರ ನಿರ್ಮಾಣದ ಸಮಯಕ್ಕಾಗಿ ಈ ಈ ಪಾಕಿಸ್ತಾನದಲ್ಲಿರುವಂತಹ ಹಿಂದೂಗಳ ಪ್ರೀತಿಯ ಜೊತೆಗೆ ಕೆಲವೊಂದು ಜನರು ನೀರನ್ನು ಕೂಡ ಕಳಿಸಿದ್ದಾರೆ. ಅದಷ್ಟೇ ಅಲ್ಲ, ದುಬೈನಿಂದಲೂ ಕೂಡ ಪವಿತ್ರ ಜಲವನ್ನ ತರಲಾಗಿದೆ. ಇನ್ನೊಂದು ವಿಚಾರ ಕೂಡ ಇದೆ ಸ್ನೇಹಿತರೆ, ಅದೇನಂದ್ರೆ ಸಪ್ತ ಸಾಗರ ಅಂದ್ರೆ 7 ಖಂಡಗಳೇನಿವೆ ಆ ಖಂಡಗಳಲ್ಲಿರುವಂತಹ ಏನು ಸಪ್ತ ಸಾಗರಗಳಿವೆ ಅವುಗಳ ಪವಿತ್ರ ಜಲವನ್ನ ತಂದು ಈ ರಾಮ ಮಂದಿರ ನಿರ್ಮಾಣವನ್ನ ಮಾಡಲಾಗ್ತಿದೆ. ಇಂತಹದೊಂದು ಕೆಲಸವನ್ನ ಯಾವುದು ಮಾಡ್ತು ಅಂದ್ರೆ ದೆಹಲಿಯ ಒಂದು NGO ಸಂಸ್ಥೆ ಮಾಡಿದ್ದು ಇಂತಹ ನೀರನ್ನ ತಂದು ರಾಜನಾಥ್ ಸಿಂಗ್ ರವರಿಗೆ ಕೊಟ್ಟಿದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದೇ. ಇನ್ನು ದಕ್ಷಿಣ ಕೊರಿಯಾ ಕೂಡ ರಾಮನೊಂದಿಗೆ ಅವಿನಾಭಾವ ಸಂಬಂಧವನ್ನ ಹೊಂದಿದೆ. ಅಲ್ಲಿಂದಲೂ ಕೂಡ
ರಾಮ ಮಂದಿರ ನಿರ್ಮಾಣಕ್ಕೆ ಮಣ್ಣನ್ನು ಕಳುಹಿಸಿಕೊಡಲಾಗಿತ್ತು. ಅದಷ್ಟೇ ಅಲ್ಲದೆ ಈ ದಕ್ಷಿಣ ಕೊರಿಯಾದ ಏನು ಉಪಾಧ್ಯಕ್ಷರಿದ್ದಾರೆ ಅವರು ಕೂಡ ರಾಮ ಮಂದಿರದ ಉದ್ಘಾಟನೆ ಸಮಾರಂಭಕ್ಕೆ ಬರುವ ಸಾಧ್ಯತೆ ಹೆಚ್ಚಿದೆ. ಇದಷ್ಟೇ ಅಲ್ಲದೆ ಕಾಂಬೋಡಿಯಾ, ಮಲೇಷಿಯಾ ಹೀಗೆ ಎಲ್ಲ ದೇಶಗಳೊಂದಿಗೂ ರಾಮನ ಕುರುಹುಗಳು ಇರುವಂತಹದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಇನ್ನು ಸ್ನೇಹಿತರೆ, ಇನ್ನು ವಿಶ್ವದ ದೊಡ್ಡಣ್ಣ ಅಂತ ಏನ್ ಕರೆಸಿಕೊಂಡಿದೆ ಅಮೆರಿಕದಲ್ಲೂ ಕೂಡ ಇದೀಗ ರಾಮ ಜಪ ಹೆಚ್ಚಾಗಿದೆ. ಸುಮಾರು 1000ಕ್ಕೂ ಹೆಚ್ಚು ದೇವಾಲಯಗಳಲ್ಲಿ ರಾಮ ಮಂದಿರ ನಿರ್ಮಾಣ ಉದ್ಘಾಟನೆ ಏನಿದೆ ಅದನ್ನ ಮಾಡುವಂತ ಕೆಲಸವನ್ನ ಈಗ ಅಮೆರಿಕ ಮಾಡ್ತಾ ಇದೆ. ಇತ್ತೀಚೆಗಷ್ಟೇ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಅಮೆರಿಕದಲ್ಲಿ ಇರುವಂತಹ ಹಿಂದೂಗಳು ಏನಿದ್ದಾರೆ ಅವರು ಮೊನ್ನೆಯಷ್ಟೇ ಅಂದ್ರೆ ರಾಮ ಮಂದಿರದ ಉದ್ಘಾಟನಾ ಸಮಾರಂಭವನ್ನ ಸೆಲೆಬ್ರೇಟ್ ಮಾಡಿದ್ದಾರೆ. ಕಾರುಗಳ ಒಂದು ರ್ಯಾಲಿಯನ್ನ ಮಾಡುವ ಮೂಲಕ ರಾಮ ಜಪ, ರಾಮ ಭಜನೆಯನ್ನ ಮಾಡುವ ಮೂಲಕ ಅಮೆರಿಕದಲ್ಲಿ ರಾಮ ಭಕ್ತಿಯನ್ನ ತೋರಿಸಿರುವಂತದ್ದು ನಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಚಾರವೇ. ಇನ್ನು ಸ್ನೇಹಿತರೆ, ಇದೊಂದು ಕ್ಷಣಕ್ಕಾಗಿ 140 ಕೋಟಿಗೂ ಹೆಚ್ಚು ಹಿಂದೂಗಳು ಕಾಯ್ತಿದ್ದಾರೆ. ಅದಕ್ಕಾಗಿ ಬರದ ಸಿದ್ಧತೆಗಳು ನಡೀತಿವೆ. ಈ ಕ್ಷಣವನ್ನ ಇತಿಹಾಸದಲ್ಲಿ ನಿಲ್ಲುವಂತೆ ಮಾಡಲು ಏನೆಲ್ಲ ಸಾಧ್ಯವೋ ಅದೆಲ್ಲವನ್ನ ಇದೀಗ ಮಾಡಿಕೊಳ್ಳಲಾಗ್ತಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಈ ದಿನದಂತೂ ಇಡೀ ದಿನ ಉಪವಾಸವನ್ನ ಕೈಗೊಳ್ಳಲಿದ್ದಾರೆ. ಅಲ್ಲದೆ ಇದೊಂದು ಕ್ಷಣಕ್ಕಾಗಿ ದೇಶದ ಮೂಲೆ ಮೂಲೆಯಿಂದ ಅಂದ್ರೆ ಭಕ್ತ ಸಾಗರ ಹರಿದು ಬರ್ತಿದೆ. ಕೇವಲ ದೇಶದಲ್ಲಿ ಅಲ್ಲ, ವಿದೇಶಗಳಿಂದಲೂ ಭಕ್ತ ಸಾಗರ ಹರಿದು ಬರ್ತಿದೆ. ಅಯೋಧ್ಯೆಗೆ ಬರುವಂತಹ ಫ್ಲೈಟ್ಗಳಿರಬಹುದು, ಟ್ರೈನ್ಗಳಿರಬಹುದು, ಬಸ್ಗಳಿರಬಹುದು, ಇದೀಗ ಭಾರಿ ಬೇಡಿಕೆ ಬಂದಿದೆ. ಇಂತಹದೊಂದು ಕ್ಷಣವನ್ನ ಇದೀಗ ತುಂಬಿಕೊಳ್ಳಲು ವಿಶ್ವವೇ ಸಿದ್ಧವಾಗಿ ನಿಂತಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈಗಾಗಲೇ ನಾವು ಹೇಳಿದಂತೆ ಅಮೆರಿಕದಲ್ಲಿ 500ಕ್ಕೂ ಹೆಚ್ಚು ಜನರು ಏನಿದ್ದಾರೆ, ಊಸ್ಟನ್ ಅನ್ನುವಂತಹ ಒಂದು ಪ್ರದೇಶ ಏನಿದೆ ಅಲ್ಲಿ ಇಂತಹದೊಂದು ಅಂದ್ರೆ ಶ್ರೀರಾಮನ ಕುರಿತು ಒಂದು ರ್ಯಾಲಿಯನ್ನ ಮಾಡಿದ್ದು ಇದೀಗ ಎಲ್ಲೆಡೆ ಹೆಚ್ಚು ಸದ್ದು ಮಾಡ್ತಿದೆ. ಅವರನ್ನ 2000ಕ್ಕೂ ಹೆಚ್ಚು ಹಿಂದೂ ಭಕ್ತರೇನಿದ್ದಾರೆ ಅವರು ಭಜನೆಯ ಮೂಲಕ ಅವರನ್ನ ಸ್ವಾಗತಿಸಿದ್ದು ಇದೀಗ ಹೆಚ್ಚು ಸುದ್ದಿಯಾಗ್ತಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಇದೀಗ ರಾಮ ಮಂದಿರದ ಉದ್ಘಾಟನೆ ಕಾರ್ಯಕ್ರಮ ಇದು ನಮ್ಮ ದೇಶಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಹಲವು ದೇಶಗಳ ಕೊಡುಗೆ ಕೂಡ ಇದಕ್ಕಿದೆ. ಅಂದ್ರೆ ರಾಮ ಎನ್ನುವಂತಹವನು ಕೇವಲ ನಮ್ಮ ದೇಶಕ್ಕಲ್ಲ, ಇಡೀ ವಿಶ್ವಕ್ಕೆ ಬೇಕಾಗಿರುವಂತಹ ಬಹುದೊಡ್ಡ ದೇವನಾಗಿದ್ದಾನೆ. ಇಂತಹದೊಂದು ಕ್ಷಣಕ್ಕಾಗಿ ಇದೀಗ ಇಡೀ ವಿಶ್ವವೇ ಕಾಯುತ್ತಿದೆ. ಅದರಲ್ಲೂ ಕೂಡ ಭಾರತದ ಜೊತೆಗೆ ಭಾರತ ಇರಬಹುದು, ಶ್ರೀಲಂಕಾ ಇರಬಹುದು, ಅಮೆರಿಕ ಇರಬಹುದು, ಥೈಲ್ಯಾಂಡ್ ಇರಬಹುದು, ಕಾಂಬೋಡಿಯಾ ಇರಬಹುದು, ಈ ಎಲ್ಲ ದೇಶಗಳು ಕಾಯ್ತಿರೋದು ನಮ್ಮೆಲ್ಲರಿಗೂ ಒಂದು ರೀತಿಯ ಹೆಮ್ಮೆಯ ವಿಚಾರವೇ ಸರಿ. ಇಂತಹದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲಯನ್ ಟಿವಿ ಕನ್ನಡ.